ಎಲ್‌ಪಿಜಿ ಗ್ಯಾಸ್ ಆಟೋ ಚಾಲಕರ ಪರದಾಟವು ಕೂಡ ಒಂದು ಕಡೆಯಲ್ಲಿ ಕಳೆದ 4-5 ದಿನಗಳಿಂದಲೂ ಅವರು ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ದಾವಣಗೆರೆ ನಗರದಲ್ಲಿ 2 ಆಟೋ ಎಲ್‌ಪಿಜಿ ಸ್ಟೇಷನ್ ಏನಿದೆ ಅದನ್ನ ಬಂದ್ ಮಾಡುವಂತ ಹಂತಕ್ಕೆ ಹೋಗಿದೆ. ಕಾರಣ ಸಪ್ಲೈ ಆಗ್ತಾ ಇಲ್ಲ. ಆಟೋ ಎಲ್‌ಪಿಜಿ ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ಎಷ್ಟು ಕಿಲೋಮೀಟರ್ಗಳ ಹೋಗಿ ಬಂದರೂ ಕೂಡ ಯಾವ ಸ್ಟೇಷನ್ಗಳಲ್ಲೂ ಕೂಡ ಓಪನ್ ಇಲ್ಲ, ಗ್ಯಾಸ್ ಇಲ್ಲ. ಹೇಗೆ ನಮ್ಮ ನಿತ್ಯ ಜೀವನ ಅನ್ನೋದು ಚಾಲಕರ ಪ್ರಶ್ನೆ. ಆಟೋ ಎಲ್‌ಪಿಜಿ ಈಗ 75ರಿಂದ 80 ರೂಪಾಯಿಗೆ ಏರಿಕೆಯನ್ನು ಕೂಡ ಕಂಡಿದೆ. ಇವತ್ತು ಇದ್ದಂತನಿ ಕಾಲ, ಇವತ್ತು ಆಟೋದವ್ರಿಗೆ ಯಾರಿಗೂ ಕಾಲ ಇಲ್ಲ. ಇವತ್ತು ಆಟೋದವ್ರು ಎಲ್ಲ ಸಂಕಷ್ಟದಾಗದಾರ ಅಂದ್ರೆ ಒಂದೊತ್ತು ಉಣ್ಣಕ್ಕೂ ಕಷ್ಟ ಪರಿಸ್ಥಿತಿ. ಅಲ್ಲಿ ನಿಂತ್ಕೊಂಡು ಒಬ್ಬರನ್ನ ಬಾಡಿಗೆ ಹಾಕಕ್ ಬಿಡಲ್ಲ, ಪ್ರೀಪೇಡ್ನೇ ಕಳಿಸ್ತಾರೆ. ಇವತ್ತು ಜಾಸ್ತಿ ಆಗಿ ಮಾಡಬಾರ್ದು ಅವರು, ಇವತ್ತು ಮಾಡ್ಲಿ ಅವರು. ಪಾಪ ಆಟೋ ಓಡಿಸುವಂತಹ ಚಾಲಕರೇನಿದ್ದಾರೆ ಅವರಿಗೆ ಅವತ್ತು ಏನು ಗ್ಯಾಸ್ ಹಾಕ್ಕೊಳ್ತಾರೆ ಆ ದಿನದ ಊಟ ಮನೆಯ ನಡೆಸುವಂತಹ ಪರಿಪೂರ್ಣ ಜವಾಬ್ದಾರಿ ಇರುತ್ತೆ. ಗ್ಯಾಸೇ ಸಿಗಲಿಲ್ಲ ಅಂದರೆ ಅವರು ಹೇಗೆ ಸಂಪಾದನೆ ಮಾಡೋದು, ಹೇಗೆ ಜೀವನ ನಡೆಸೋದು ಅನ್ನೋದು ಈಗ ಸದ್ಯ ಅವರಿಗೆ ಕಾರಣ ಆತಂಕಕ್ಕೆ ಎಡೆ ಮಾಡಿಕೊಡ್ತಿದೆ.